ಲೈಟ್ ಆಫ್ ಮಾಡಿ ತೋರಿಸ್ತೀವಿ ಯಾವ ರೇಂಜಲ್ಲಿ ಹೀಟ್ ಜನರೇಟ್ ಆಗ್ತಾ ಇದೆ ಅಂತ. ಎರಡು ಕಟ್ಟಿಗೆ ಪೀಸ್ ಮಾತ್ರ ಇದೆ ಒಳಗಡೆ. ಇದಕ್ಕೇನೆ ಯಾವ ರೇಂಜಲ್ಲಿ ಜನರೇಟ್ ಆಗ್ತಾ ಇದೆ ಸೋಡಾ ಬೀಮ್ ಮಾಡಲ್ ಅಂತ. 1 kg ಕಟ್ಟಿಗೆ ಹಾಕೊಂಡ್ರೆ 1 ಗಂಟೆ ಹೊತ್ತು ಉರಿಯುತ್ತೆ. ನೀರು ಕುದೀತಾ ಇರೋ ರೇಂಜ್ ನೋಡಿ ಸರ್ ಒಂದ್ಸಲ. ನೀರು ಈ ರೇಂಜಲ್ಲಿ ಕುದೀತಾ ಇದೆ ಅಲ್ವಾ, ನೀವು ನೋಡ್ಕೋಬಹುದು. ಪಾತ್ರೆ ಎಲ್ಲಾದ್ರೂ ಏನಾದ್ರೂ ಕಪ್ಪಾಗಿದೆ ಅಂತ ಕಂಪ್ಲೀಟ್ಲಿ ವೈಟ್ ಆಗಿದೆ ನೋಡಿ, ಯಾವ ರೇಂಜಲ್ಲಿ ಫ್ಲೇಮ್ ಜನರೇಟ್ ಆಗ್ತಾ ಇದೆ ಅಂತ. ಎರಡನೇ ಮಾಡಲ್ ಸೆಮಿ ಕಮರ್ಷಿಯಲ್ ಅಂತ. ಮನೆಗಳಲ್ಲಿ ನೀರು ಕುದಿಸ್ಕೋಬೇಕು, ಅದ್ರ ಫಂಕ್ಷನ್ ಪಾರ್ಟಿಗಳಿಗೆ ಮಾಡ್ಕೋಬೇಕು ಅಂದ್ರೆ ಮನೆಗೂ ಆಗುತ್ತೆ, ಹೋಟೆಲ್ಗೂ ಆಗುತ್ತೆ. ನೋಡ್ಬೋದು ನೀವು ನೀರ್ ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ. ಇದು ಕಂಪ್ಲೀಟ್ಲಿ ಎಲ್ಲ ಹಬೆ ಸರ್, ಇದು ಹೊಗೆ ಅಲ್ಲ. ಸಿಂಪಲ್ ಆಗಿ ತರ ಹಿಂದಕ್ಕೆ ಹೇಳ್ಕೊಂಡು ಕಟ್ಟಿಗೆ ಹಾಕಿ ಮುಂದಕ್ಕೆ ತೊಡೋದು ಅಷ್ಟೇನೆ. ಕಟ್ಟಿಗೆಯಿಂದ ಬರುವಂತ ಫ್ಲೇಮ್ ಅನ್ನ ಗ್ಯಾಸ್ ನ ಫ್ಲೇಮ್ ಗೆ ಕನ್ವರ್ಟ್ ಮಾಡೋದೇ ಹುಡುಗಿಯ ಸೂಪರ್ ಸ್ಟವ್ ಅಂತ. ನಮಗೆ ಲೈಟಿಂಗ್ ಅಲ್ಲಿ ಕಾಣಿಸೋದೇ ಇಲ್ಲ, ಆಕ್ಚುಲಿ ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಇಲ್ಲಿ ಇರೋಂಥದ್ದು. ಇಷ್ಟು ಕಟ್ಟಿಗೆಯಲ್ಲಿ ನಮ್ಮ ಒಲೆಯನ್ನ 3 ಗಂಟೆ ಹೊತ್ತು ಉರಿಸಬಹುದು. ಛೋಟಾ ಭೀಮ್ ಅಂತ ಮಾಡಲು 8 kg ಇಂದ 9 kg ವರೆಗೂ ತೂಕ ಬರುತ್ತೆ. 20 ರಿಂದ 30 ವರ್ಷ ಆರಾಮಾಗಿ ಲೈಫ್ ಬರುತ್ತೆ. 10 ವರ್ಷ ವಾರಂಟಿ ಕೊಡ್ತಾ ಇದೀವಿ ನಾವು. ಸೆಮಿ ಕಮರ್ಷಿಯಲ್ ಮಾಡಲು 14 kg ತೂಕ ಬರುತ್ತೆ ಸರ್. ಇದು ವೀಲ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಒಂದೇ ಒಂದು ಕೈಯಲ್ಲಿ ನೀವು ಮುಂದೆ ಹಿಂದೆಗೆ ತಳ್ಕೋಬಹುದು. ಕಮರ್ಷಿಯಲ್ ಮಾಡಲು ಹೋಟೆಲ್ ಪರ್ಪಸ್ ಗೆ ಯೂಸ್ ಆಗಂತದ್ದು. 3 kg ಕಟ್ಟಿಗೆ ಇಡಿಸುತ್ತೆ. 5 ರಿಂದ 6 ಗ್ಯಾಸ್ ಫ್ಲೇಮ್ ನಷ್ಟು ಇದರಲ್ಲಿ ಫ್ಲೇಮ್ ಜನರೇಟ್ ಆಗುತ್ತೆ. ತೂಕ ಬಂದು 18 ರಿಂದ 22 kg ವರೆಗೂ ಬರೋ ಚಾನ್ಸ್ ಇದೆ. ವೀಲ್ಸ್ ಕೊಟ್ಟಿರೋ ಕಾರಣ ನೋಡಿ ಈ ತರ ಪುಲ್ ಅಂಡ್ ಪುಷ್ ಅನ್ನ ಮಾಡ್ಕೋಬಹುದು. 150 kg 100 kg ವರೆಗೂ ರೈಸ್ ಐಟಮ್ ಮಾಡ್ತೀರಾ ಅಂದ್ರೆ ನಿಮಗೆ ಸೆಟ್ ಆಗಂತ ಮಾಡಲ್ ಇದು. ಈ ಐಟಲ್ ಬರುತ್ತೆ ನಿಮಗೆ 40 ರಿಂದ 50 ಗ್ಯಾಸ್ ನ ಫ್ಲೇಮ್ ಬರಬೇಕು ಅಂದ್ರೆ ಈ ಒಲೆ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ. ಇದರ ತೂಕ 60 ರಿಂದ 70 kg ವರೆಗೂ ಬರುತ್ತೆ. 2000 ದಿಂದ 3000 ಲೀಟರ್ ವರೆಗೂ ನೀರನ್ನ ಬಿಸಿ ಮಾಡಬಹುದು. ಹಿಂದೆ ಮುಂದೆಗೆ ಎಡಗೈಯಲ್ಲಿ ತಳಬಹುದು. 2800 ರೂಪಾಯಿಂದ ಹಿಡಿದು 40,000 ರೂಪಾಯಿವರೆಗೂ ಮಾಡಲ್ಸ್ ಇದೆ. ಹಾಯ್ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತ್ ಅಂತ. ನಮ್ಮ ಸಂಸ್ಥೆ ಹೆಸರು NR ಕಾರ್ಪೊರೇಷನ್ ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಒಂದು ಸುಪರಿಚಿತರೆ ನಮ್ಮ ಕೃಷಿಗೆಳೆಯ ಚಾನಲಲ್ಲಿ ಇನ್ನೂ ತುಂಬ ಯೂಟ್ಯೂಬ್ ಚಾನಲ್ಸಲ್ಲಿ ಬರ್ತಾ ಇರ್ತೀವಿ ನಾವು. ನಮ್ಮದು ಸೌದೆ ಒಲೆಗಳು, ಆಧುನಿಕ ಸೌದೆ ಒಲೆ ಅಥವಾ ಮ್ಯಾಜಿಕ್ ಒಲೆಗಳಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ಸಂಸ್ಥೆ ನಮ್ಮ NR ಕಾರ್ಪೊರೇಷನ್ ಸಂಸ್ಥೆ. ನಿಮಗೆ ಇವತ್ತೇನು ಅಂದರೆ ಹೊಸ ಥರದ ಸೌದೆ ಒಲೆಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅದ್ರ ಜೊತೆ ಏನು ಅಂದರೆ ನಿಮ್ಮ ಗ್ಯಾಸ್ನ ಬಿಲ್ಲು ತಿಂಗಳಿಗೆ 1000 ರೂಪಾಯಿ ಬರ್ತಾ ಇದ್ದರೆ ಕೇವಲ 200 ರೂಪಾಯಿ ಖರ್ಚಿನಲ್ಲಿ ನಿಮ್ಮ ತಿಂಗಳೆಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋ ಥರ ನಾವು ನಿಮಗೆ ಪ್ಲಾನ್ ಮಾಡಿಕೊಡ್ತೀವಿ. ಬನ್ನಿ ಸರ್. ನಮ್ಮಲ್ಲಿ ಏನಂದರೆ ಈಗ ತುಂಬ ಮಾಡಲ್ಸನ್ನು ಲಾಂಚ್ ಮಾಡಿದ್ದೀವಿ. ಏನು ಕಾರಣ ಅಂದರೆ ಮನೆಗಂತಲೇ ಸಪ್ರೇಟು, ಹೋಟೆಲ್ಗಂತಲೇ ಸಪ್ರೇಟು. ನೀವೇನಾದರೂ ಮನೆಯಲ್ಲಿ ಒಂದು 2 ಇದ್ದೀರಾ, 10 ಜನ ಇದ್ದೀರಾ, 20 ಜನ ಇದ್ದೀರಾ, ಕಂಪ್ಲೀಟ್ ಎಲ್ಲರಿಗೂ ಒಂದೇ ಒಲೆ ಆಗೋ ಥರ ಛೋಟಾ ಭೀಮ್ ಅನ್ನೋ ಒಂದು ಮಾಡೆಲ್ನ ಲಾಂಚ್ ಮಾಡಿದ್ದೀವಿ. ಮತ್ತೇನೆಂದರೆ ಹೋಟೆಲ್ ಪರ್ಪಸ್ಗೆ ಬಂದಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕಾಗುತ್ತೆ. ಗೋಬಿ ರೆಡಿ ಮಾಡ್ಲಿಕ್ಕೆ ಆಗ್ಬೋದು, ಎಗ್ ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಆಗ್ಬೋದು, ಮತ್ತು ಅನ್ನ ಸಾಂಬಾರಿಗೆ, ಇಡ್ಲಿಗೆ, ಈ ಥರ ಸ್ಟೀಮಿಂಗ್ ಪರ್ಪಸ್ಗೆ ತುಂಬ ಮಾಡೆಲ್ಸ್ ಬೇಕಾಗ್ತವೆ. ನೀವು ನಮ್ಮ ಮಾಡೆಲ್ಸನ್ನು ನೋಡ್ಬೋದು. ತುಂಬ ಮಾಡೆಲ್ಸ್ ಲೈನ್ ಗೇಟ್ ಅವೈಲಬಿಲಿಟಿ ಇದೆ. ಇದರಲ್ಲಿ ನಾವು ಬೇಸಿಕಲ್ಲಿ ನೋಡ್ಕೊಳ್ಳೋದಾದರೆ ಸರ್, ಇದು ಬಂದು ಛೋಟಾ ಭೀಮ್ ಅಂತ ಮಾಡೆಲ್ಲು. ಇದೇನಂದರೆ ನಮಗೆ ಮನೆಗಾಗಂತು ನೋಡಿ. ಇದು ಬಂದು ನಿಮಗೆ ತೂಕನೇ ಒಂದು 8 kg ಇಂದ 9 kg ವರೆಗೂ ತೂಕ ಬರುತ್ತೆ ನಿಮಗೆ. ಇದೇನೆಂದರೆ ನಿಮಗೆ ಇದ್ರ ಲೈಫ್ ಬಗ್ಗೆ ನೋಡ್ಕೊಳ್ಳೋದಾದರೆ 20 ರಿಂದ 30 ವರ್ಷ ಆರಾಮಾಗಿ ಲೈಫ್ ಬರುತ್ತೆ. ನಮ್ಮ ಕಂಪ್ನಿ ಕಡೆಯಿಂದ ಬೇಸಿಕ್ ಮಾಡೆಲ್ಗೆ 10 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ನಾವು. ಆ ಥರ ಇದಾದ ನಂತರ ಸರ್ ನಮಗೆ ನೆಕ್ಸ್ಟ್ ಮಾಡೆಲ್ಸ್ ವಿಷಯಕ್ಕೆ ಬಂದಾಗ ನಮ್ಮ ಹತ್ರ ಛೋಟಾ ಭೀಮ್ ನಂತರ ನೆಕ್ಸ್ಟ್ ಮಾಡೆಲ್ ಬಂದರೆ ನೋಡ್ಬೋದು ನೀವು. ಈ ಮಾಡೆಲ್ ಸಿಗುತ್ತೆ ನಮಗೆ. ಪ್ರತಿ ಮಾಡೆಲ್ಗೂ ನಮ್ಮ ಕಡೆ ವೀಲ್ಸ್ ಬರುತ್ತೆ ಸರ್. ಮನೆ ಒಂದಕ್ಕೆ ಮಾತ್ರ ವೀಲ್ಸ್ ಬರಲ್ಲ, ಯಾಕೆಂದರೆ ಅದು 8 kg ವೆಯ್ಟ್ ಇರುತ್ತೆ. ಆರಾಮಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಇಲ್ಲ ನಮಗೆ ವೀಲ್ಸ್ ಬೇಕು ಅಂದರೆ ಸ್ವಲ್ಪ ಚಾರ್ಜ್ ಜಾಸ್ತಿ ಆಗುತ್ತೆ, 150 ರೂಪಾಯಿ. ನಿಮ್ಗೆ ಓಕೆ ಅಂದರೆ ನಾವು ಅದಕ್ಕೂ ಕೂಡ ವೀಲ್ಸ್ ಹಾಕಿ ಕೊಡ್ತೀವಿ. ನೆಕ್ಸ್ಟ್ ಮಾಡೆಲ್ ಬಂದು ನೋಡ್ಬೋದು, ಇದು ಸೆಮಿ ಕಮರ್ಷಿಯಲ್ ಮಾಡಲು. ಇದಕ್ಕೆ ವೀಲ್ಸ್ ಬರುತ್ತೆ. ಈ ಒಲೆದು 14 kg ತೂಕ ಬರುತ್ತೆ ಸರ್. ಇದು ಈ ಥರ ತೂಗಲಿಕ್ಕೆ ಸ್ವಲ್ಪ ಕಷ್ಟ. ನಮಗೆ ಕಷ್ಟ ಆದರೆ ಮನೇಲಿ ಚಿಕ್ಕ ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಲೇಡೀಸ್ಗೆ ಕೂಡ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಆದ ಕಾರಣ ಈ ಮಾಡೆಲ್ಸ್ಗೆಲ್ಲ ಕೂಡ ಈ ಥರ ವೀಲ್ಸನ್ನು ಪ್ರೊವೈಡ್ ಮಾಡ್ತೀವಿ. ಒಂದೇ ಒಂದು ಕೈಯಲ್ಲಿ ನೀವು ಮುಂದೆ ಹಿಂದೆಗೆ ತಳ್ಕೋಬೋದು. ನೆಕ್ಸ್ಟು ಈ ಮಾಡೆಲ್ ಆದ ನಂತರ ಇದಾದ ನಂತರ ಸೆಕೆಂಡ್ ಮಾಡೆಲ್ ಸರ್, ಕಂಪ್ಲೀಟ್ಲಿ ಕಮರ್ಷಿಯಲ್ ಮಾಡಲು. ಅಂದರೆ ನಮಗೆ ಹೋಟೆಲ್ ಪರ್ಪಸ್ಗೆ ಯೂಸ್ ಆಗೋಂಥದ್ದು. ಇದರಲ್ಲಿ ಒಂದು ಸಲಗೆ 3 kg ಕಟ್ಟಿಗೆ ಇಡಿಸುತ್ತೆ. ನಿಮ್ಮ 3 kg ಕಟ್ಟಿಗೆ ಹತ್ರ 1.5 ಅವರಿಂದ 2 ಗಂಟೆವರೆಗೂ ನಿಮಗೆ ಇದರಲ್ಲಿ ಉರಿಯೋಂಥ ಚಾನ್ಸ್ ಇದೆ. ಮತ್ತು ಇದರಲ್ಲಿ ಏನಪ್ಪ ನಿಮಗೆ ಸ್ಪೆಷಾಲಿಟಿ ಅಂದರೆ ನಿಮಗೆ 5 ರಿಂದ 6 ಗ್ಯಾಸ್ ಫ್ಲೇಮ್ನಷ್ಟು ಇದರಲ್ಲಿ ಫ್ಲೇಮ್ ಜನರೇಟ್ ಆಗುತ್ತೆ. ನಾನು ನಿಮಗೆ ಇದನ್ನು ಡೆಮೋ ಸಮೇತ ತೋರಿಸ್ಕೊಡ್ತೀನಿ. ಇದರ ತೂಕ ಬಂದು 18 ರಿಂದ 22 kg ವರೆಗೂ ಬರೋ ಚಾನ್ಸ್ ಇದೆ. ಇದನ್ನು ನೋಡ್ಬೋದು. ಇದನ್ನು ಕೂಡ ನಾವು ಈ ಥರ ತೂಗಲಿಕ್ಕೆ ತುಂಬ ಕಷ್ಟವಾಗಿರುತ್ತೆ. ಆದ ಕಾರಣ ಏನಂದರೆ ನಾವು ಆರಾಮಾಗಿ ಇದನ್ನು ವೀಲ್ಸ್ ಕೊಟ್ಟಿರೋ ಕಾರಣ ನೋಡಿ ಈ ಥರ ಪುಲ್ ಆ್ಯಂಡ್ ಪುಷನ್ನು ಮಾಡ್ಕೋಬೋದು. ಈ ಮಾಡೆಲ್ ನಂತರ ಇದು ನೆಕ್ಸ್ಟ್ ಮಾಡೆಲ್ ಬರುತ್ತೆ ಸರ್. ನಮಗಿದು ಕಮರ್ಷಿಯಲಲ್ಲಿ ದೊಡ್ಡ ಮಾಡಲು. ಅಂದರೆ ನೀವೇನಾದರೂ ಒಂದು 150 kg ರೈಸ್ ಮಾಡ್ತೀರಾ, 200 kg ವರೆಗೂ ರೈಸ್ ಐಟಮ್ ಮಾಡ್ತೀರಾ ಅಂದರೆ ನಿಮಗೆ ಸೆಟ್ ಆಗೋಂಥ ಮಾಡಲ್ ಇದು. ನೋಡ್ಬೋದು ಈ ಐಟಲ್ ಬರುತ್ತೆ ನಿಮಗೆ. ಇದು ನಿಯರ್ ಬೈ 40 ರಿಂದ 45 kg ತೂಕ ಬರುತ್ತೆ. ಈ ಥರ ಎತ್ತಲಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಆದ ಕಾರಣ ಏನಂದರೆ ನಾವು ನಿಮಗೆ ವೀಲ್ಸನ್ನು ಕೊಡ್ತೀವಿ. ವೀಲ್ಸ್ ಮುಖಾಂತರ ಹಿಂದೆ ಮುಂದೆ ಆರಾಮಾಗಿ ನೀವು ತಳ್ಕೋಬೋದು. ಈ ಮಾಡೆಲ್ ಆದ ನಂತರ ನೆಕ್ಸ್ಟ್ ಮಾಡೆಲ್ ಬರುತ್ತೆ. ಇದು ಬಂದು ನಿಮಗೆ ಇವೆಲ್ಲ ಕಂಪ್ಲೀಟಾಗಿ ಒಂದೊಂದು ಹೋಟೆಲ್ಗೆ ಒಂದೊಂದು ಥರ ಪರ್ಪಸ್ ಇರ್ತವೆ. ಆದ ಕಾರಣ ಕಟ್ಟಿಗೆ ಹಾಕಲಿಕ್ಕೆ ಒಂಥರ ಸ್ಪೇಸ್ ಕೊಡಿರೋಂಥದ್ದಾಗ್ಬೋದು, ನಿಮಗೆ ಫ್ಲೇಮ್ ಜನ್ರೇಷನಲ್ಲಿ ಡಿಫ್ರೆಂಟ್ ಆಗಿರೋದಾಗ್ಬೋದು. ಈ ಥರ ಇವೆಲ್ಲ ಕೂಡ ಕಂಪ್ಲೀಟಾಗಿ ಕಮರ್ಷಿಯಲ್ ಮಾಡೆಲ್ಸ್ ಬರುತ್ತೆ. ಇದು ಕೂಡ ನಿಮಗೆ ಹೋಟೆಲ್ಗೆ ಆಗೋಂಥದ್ದು. ಹೆವಿಯಾಗಿ ಏನಾದರೂ ಮಾಡೋದಿದ್ರೆ ಚಿಕನ್ ದಮ್ ಬಿರಿಯಾನಿಗಳು ಈ ಥರ ಎಲ್ಲ ಮಾಡೋದಾದರೆ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗೋಂಥವು. ಇದಾದ ನಂತರ ನಮಗೆ ದೊಡ್ಡ ಇಂಡಸ್ಟ್ರಿಯಲ್ ರೇಂಜ್ ಪರ್ಪಸ್ ಬರುತ್ತೆ ಸರ್. ಅದು ಬಂದು ನೋಡಿ ಈ ಮಾಡಲು ನೀವು ನೋಡ್ಬೋದು. ಈ ಮಾಡಲ್ ಇಷ್ಟು ದೊಡ್ಡದಾಗಿದೆ.
ಇದು ಒಂದೇ ಸಲಕ್ಕೆ 2000ದಿಂದ 3000 ಲೀಟರ್ವರೆಗೂ ನೀರನ್ನು ಬಿಸಿ ಮಾಡ್ಬೋದು. ಆ ರೇಂಜಿನ ಒಲೆ ಇದು. ನೀವು ಇದನ್ನು ಕೂಡ ನೋಡ್ಬೋದು. ಸಿಂಪಲ್ಲಾಗಿ ಒಂದು ಕೈಯಲ್ಲಿ ಹ್ಯಾಂಡಲ್ ಮಾಡ್ತೀವಿ ನಾವು. ಇದೇನಪ್ಪ ಅಂದರೆ ನಿಮಗೆ ಇದು ಹತ್ರ ಒಂದು 60ರಿಂದ 70 kg ತೂಕ ಬರುತ್ತೆ. ಆದರೂ ಕೂಡ ಎಲ್ಲಿ ತೊಂದರೆ ಇಲ್ದಿರ ಸಿಂಪಲ್ಲಾಗಿ ಇದರಲ್ಲಿ ಕೊಟ್ಟಿರೋ ವೀಲ್ಸ್ ಮುಖಾಂತರ ನೀವು ನೋಡ್ಬೋದು, ಹಿಂದೆ ಮುಂದೆ ಎಳ್ಕೋಬೋದು, ಹಿಂದೆ ಮುಂದೆ ಆರಾಮಾಗಿ ಎಳಿಬೋದು. ಈ ಮಾಡೆಲ್ನ ಸ್ಪೆಷಾಲಿಟಿ ಏನಂದರೆ, ನಿಮಗೆ ಯಾವುದೋ ಒಂದು ದೊಡ್ಡ ಕಂಪನಿ ಇದೆ ಇಂಡಸ್ಟ್ರಿಯಲ್ ರೇಂಜ್ದು, ಅಲ್ಲಿ ನೀವು ಜ್ಯೂಸ್ಗೆ ಆಗಲಿ ಏನಕ್ಕೆ ಬೇರೆ ಪರ್ಪಸ್ಗೆ ಯೂಸ್ ಮಾಡಬೇಕು, ಹೆವಿ ಫ್ಲೇಮ್ ಬರಬೇಕು, ನಿಮ್ಗೆ ಹತ್ರ ಒಂದು 40ರಿಂದ 50 ಗ್ಯಾಸ್ನ ಫ್ಲೇಮ್ ಬರಬೇಕು ಅಂದರೆ ಈ ಒಲೆ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಒಂದು ಸಲಕ್ಕೆ 8ರಿಂದ 10 kg ಕಟ್ಟಿಗೆಯನ್ನು ಹಿಡಿಯುತ್ತೆ. ಇದರಲ್ಲಿ ನಿಮಗೆ ನೋಡಿ ಕಂಪ್ಲೀಟಾಗಿ ಕಮರ್ಷಿಯಲ್ ರೇಂಜಿನ ಬ್ಲೋವರ್ಗಳನ್ನು ಮೂರನ್ನು ಆ್ಯಡ್ ಮಾಡ್ತೀವಿ. ಇದರ ತೂಕ ಬಂದು 60ರಿಂದ 70 kgವರೆಗೂ ಬರುತ್ತೆ. ಒಬ್ಬರಿಂದ ಎತ್ತಲಿಕ್ಕಾಗಲ್ಲ, 2ರಿಂದ 3 ಎತ್ತಬೇಕಾಗುತ್ತೆ ಇದನ್ನು. ಆದರೂ ಕೂಡ ಇದನ್ನು ಸಿಂಪಲಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಏನು ಮಾಡ್ತೀವಪ್ಪ ಅಂದರೆ ವೀಲ್ಸನ್ನು ಪ್ರೊವೈಡ್ ಮಾಡ್ತೀವಿ. ನೋಡ್ಕೋಬೋದು ನೀವು ಆರಾಮಾಗಿ ಹಿಂದೆ ಮುಂದೆಗೆ ಎಡಗೈಯಲ್ಲಿ ತಳ್ಳಬಹುದು. ಆ ಥರ ಇರುತ್ತೆ ಈ ಮಾಡೆಲ್ನಲ್ಲಿ. ನಿಮಗೆ 3 ಬ್ಲೋವರ್ನ ಆಪ್ಷನ್ ಬರುತ್ತೆ. ಒಂದು 2000 ಲೀಟ್ರಿಂದ ಹಿಡಿದು 3000 ಲೀಟರ್ವರೆಗೂ ನೀರನ್ನು ಆರಾಮಾಗಿ ಅದರಲ್ಲಿ ಬಿಸಿ ಮಾಡ್ಬೋದು. ಇವೆಲ್ಲ ಕೂಡ ನಾವು ಕಂಪ್ಲೀಟಾಗಿ ನಿಮಗೆ ಒಂದು ಮನೆಯಿಂದ ಹಿಡಿದು ಚಿಕ್ಕ ಮನೆಯಿಂದ ಹಿಡಿದು ದೊಡ್ಡ ಇಂಡಸ್ಟ್ರಿಯಲ್ ರೇಂಜ್ವರೆಗೂ ಎಲ್ಲ ಮಾಡೆಲ್ಸ್ ಅವೈಲಬಿಲಿಟಿ ಇದೆ. ಎಲ್ಲದ್ರ ಬಗ್ಗೆ ನಿಮಗೆ ಡೀಟಾಗಿ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಬನ್ನಿ ಸರ್. ಛೋಟಾ ಭೀಮ್ ಮಾಡೆಲ್ಲು, ಇದು ಸೆಮಿ ಕಮರ್ಷಿಯಲ್ ಮಾಡೆಲ್ಲು. ನಿಮಗೆ ಛೋಟಾ ಭೀಮ್ ಮಾಡಲ್ ಯಾವ ಥರ ಅನಿಸ್ಬೇಕಂದ್ರೆ ನೋಡಿ, ಸ್ವಲ್ಪ ಕಟ್ಟಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣ ಕಟ್ಟಿಗೆ ಅಂಟ್ಕೊಳ್ಳೋಂಥದ್ದು, ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಸ್ವಲ್ಪ ಅಂಟಿಸ್ಕೊಳ್ಳೋವಂಥದ್ದು. ಅಷ್ಟು ಮುಂಚೆ ಏನಂದರೆ ನೋಡಿ, ಈ ಥರ ಬ್ಲೋವರ್ ಸೆಟ್ಟು ನಾವು ಕೊಟ್ಟಿರ್ತೀವಲ್ಲ, ಇದನ್ನು ಇಟ್ಕೊಂಡು ಕರೆಂಟ್ಗೆ ಪ್ಲಗ್ಗಳನ್ನು ಹಾಕ್ಕೋಬೇಕು. ನಿಮಗೆ ಏನಪ್ಪ ಇದರಲ್ಲಿ ಅಂದರೆ, ನೀವು ನಮಗೆ ಪರ್ಚೇಸ್ ಮಾಡೋ ಕೇಳ್ಬೋದು, ನಿಮಗೆ ಕರೆಂಟ್ಗೆ 2 ಪ್ಲಗ್ಗದು ಬೇಕಾ, 1 ಪ್ಲಗ್ಗದು ಬೇಕಾ? ಒಂದೇ ಪ್ಲಗ್ಗಿಗೆ ಬೇಕಾದ್ರೂ ಕೊಡ್ತೀವಿ ನಾವು, ಇಲ್ಲ 2 ಅಡಾಪ್ಟರ್ ಬೇಕು ಅಂದರೆ 2 ಪ್ಲಗ್ ಬೇಕಾಗುತ್ತೆ ನಿಮಗೆ. ನಮ್ಮ ಹತ್ರ 2 ಆಪ್ಷನ್ ಇದೆ ಸರ್. ಒಂದೇ ಪ್ಲಗ್ಗಿಂದ ಎರಡು ಬ್ಲೋ ರನ್ ಮಾಡೋದು ಇದೆ, 2 ಪ್ಲಗ್ಗಿಂದ 2 ಬ್ಲೋ ರನ್ ಮಾಡೋದು ಇದೆ. ನಿಮ್ಗೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಈಗ ಇದು ಅಂಟಿಸೋ ವಿಧಾನ, ಈಗ ಜಾಸ್ತಿ ಜನ ಹೇಳ್ತಾ ಇರ್ತಾರೆ ಸರ್, ಏನು ಅಂದರೆ ನಮಗೆ ಹೊಗೆ ಬರುತ್ತೆ ಮನೆ ಒಳಗಡೆ ಯೂಸ್ ಮಾಡೋದ್ರಿಂದ ಅಂತ ಹೇಳಿ. ಎಲ್ಲ ನಮ್ಮ ಒಲೆಗಳಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಪಾತ್ರೆ ಕಪ್ಪಾಗೋದಿಲ್ಲ, ಹೊಗೆ ಬರಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಆ ರೇಂಜಿನ ಒಲೆಗಳನ್ನು ನಾವು ಲಾಂಚ್ ಮಾಡಿರೋಂಥದ್ದು. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಮನೆ ಒಳಗಡೆ ನಾವು ಶೂಟ್ ಮಾಡ್ತಾಯಿದ್ದೀವಿ, ಇಂಡೋರ್ ಆಫೀಸಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ನಾವು, ಎಲ್ಲಿ ಹೊರಗಡೆ ಪ್ಲೇಸಲ್ಲಲ್ಲ. ಬೇಕಾದ್ರೆ ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು. ಈಗ ಒಲೆ ಅಂಟ್ಕೊಳ್ತಾ ಇದೆ, ನೀವು ಸುತ್ತಲೂ ಗಮನಿಸ್ಬೋದು, ಎಲ್ಲಿ ಕೂಡ ಸ್ವಲ್ಪ ಕೂಡ ಹೊಗೆ ಇಲ್ಲ. ಇದೇನೆಂದರೆ ಲೈಟಾಗಿ ನಮಗೆ ಕವರಿಂದ ಬರ್ತಿರೋಂಥ ಹೊಗೆ ಮಾತ್ರ ಇದೆ. ಲೈಟಾಗಿ ಇದು ಅಂಟ್ಕೊಂಡ ನಂತರ ನಾವು ಬ್ಲೋರನ್ನ ಕನೆಕ್ಟ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಿಮಗೆ ನೀವು ಎಷ್ಟೇ ಗಂಟೆ ಹೊತ್ತು ಉರಿಸಿದ್ರೂ ಕೂಡ ಮನೆಯಲ್ಲಿ ಹೊಗೆ ಬರಲ್ಲ, ಕಣ್ಣು ಕೆಂಪಾಗೋದಿಲ್ಲ ಅಲ್ವಾ, ನಮ್ಮ ಕಣ್ಣಿನಲ್ಲಿ ನೀರು ಬರೋಂಥ ಸಿಚುವೇಶನ್ ಬರೋದಿಲ್ಲ, ಪಾತ್ರೆ ಕಪ್ಪಾಗೋದಿಲ್ಲ, ನಿಮಗೆ ಬೂದಿ ಸಮೇತ ಕಂಪ್ಲೀಟಾಗಿ ಉರಿದೋಗ್ಬಿಡುತ್ತೆ. ಸರ್ ಇದು ನೋಡ್ಬೋದು, ಛೋಟಾ ಭೀಮ್ ಮಾಡೆಲ್ ಅಂತ. ನೋಡಿ ಯಾವ ರೇಂಜಲ್ಲಿ ಫ್ಲೇಮ್ ಜನರೇಟ್ ಆಗ್ತಾ ಇದೆ ಅಂತ. ನೀರು ನೋಡಿ ಸರ್ ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ ಒಂದ್ಸಲ. ಇದೇನಪ್ಪ ನಮಗೆ ಅಂದರೆ ಇದು ಸ್ಪೆಷಾಲಿಟಿ. ನೋಡಿ ಈ ಥರ ಚಿಕ್ಕ ಕಟ್ಟಿಗೆ ಹಾಕ್ಕೋಬೇಕು ನಾವು. 1 kg ಕಟ್ಟಿಗೆ ಹಾಕ್ಕೊಂಡ್ರೆ 1 ಗಂಟೆ ಹೊತ್ತು ಉರಿಯುತ್ತೆ. ನೀವು ಫ್ಲೇಮನ್ನು ಒಂದ್ಸಲ ಪ್ರಿಸರ್ವ್ ಮಾಡ್ಬೋದು. ನೀರು ಕುದೀತಾ ಇರೋ ರೇಂಜ್ ನೋಡಿ ಸರ್ ಒಂದ್ಸಲ ಒಲೆ ಮೇಲೆ ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ. ಇದು ಮತ್ತು ಹೊಸ ಪಾತ್ರೆ, ಇದು ಹಳೆ ಪಾತ್ರೆ ಅಲ್ಲ, ಹೊಸ ಪಾತ್ರೆ ಇಟ್ಟಿದ್ದೀವಿ. ನಿಮ್ಗೆ ಎಲ್ಲಾದರೂ ಸ್ವಲ್ಪ ಆದರೂ ಕಪ್ಪಾಗಿದೆಯೇನು ನೋಡಿ, ಹೆಂಗಿದೆ ಹಂಗೆ ಇದೆ ಪಾತ್ರೆ ಅಂತ ಅನ್ನೋದು. ನಮ್ಗೆ ಇದರಲ್ಲಿ ಇನ್ನೊಂದೇನಪ್ಪ ಬೆನಿಫಿಟ್ ಅಂದರೆ ನೋಡಿ, ನಾವು ಇದನ್ನು ಈ ಥರ ತೊಗೊಂಡು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಸಿಂಪಲ್ಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಸಿಂಪಲ್ಲಾಗಿರುತ್ತೆ. ಪ್ಲಸ್ ಫ್ಲೇಮ್ ಜನ್ರೇಷನ್ ಅನ್ನೋದು ಹೆವಿ ಆಗಿರುತ್ತೆ. ಇದರಲ್ಲಿ ನಮಗೆ ಇದು ಬೆನಿಫಿಟ್ ಆಗಿರುತ್ತೆ ಸರ್. ನೋಡಿ ನಾನು ಮತ್ತೆ ಇಡ್ತೀನಿ, ನೀರೆಲ್ಲ ಕೂಲ್ ಆಗಿದೆ ಮತ್ತೆ ಸ್ವಲ್ಪ. ಈಗ ನೋಡ್ಬೋದು ನೀವು, ನಮ್ಗೆ ಇದರಲ್ಲಿ ಏನು ಇದು ಅಂದರೆ ಲೈಟಿಂಗಲ್ಲಿ ನಮ್ಗೆ ಇದರಲ್ಲಿ ಫ್ಲೇಮ್ ಕಾಣಿಸೋದಿಲ್ಲ ಸರ್. ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಯಾವ ರೇಂಜಲ್ಲಿ ಫ್ಲೇಮ್ ಜನರೇಟ್ ಆಗುತ್ತೆ ಅಂತ. ಒಂದ್ಸಲ ನೋಡಿ ಸರ್ ನೀರು ಯಾವ ಥರ ಕುದೀತಾ ಇದೆ ಅಂತ. ಸರ್ ಈಗ ಇಲ್ಲಿ ನೀರು ಈ ರೇಂಜಿನಲ್ಲಿ ಹೀಟ್ ಜನರೇಟ್ ಆಗ್ತಿದೆ ಅಲ್ವಾ. ನೀವು ಪಾತ್ರೆ ನೋಡ್ಬೋದು ಎಲ್ಲಾದ್ರೂ ಕಪ್ಪಾಗಿದೆ ಏನಂತ. ಹೊಸ ಪಾತ್ರೆ ತಂದಿಟ್ಟಿದ್ದೀವಿ ನಾವು, ಕುಕ್ಕರನ್ನು. ನೀವು ಕುಕ್ಕರ್ ಆಗ್ಬೋದು, ಚಿಕ್ಕ ಪಾತ್ರೆ, ದೊಡ್ಡ ಪಾತ್ರೆ ಎಂಥದ್ದಾದ್ರೂ ಆರಾಮಾಗಿ ಇಟ್ಕೊಂಡು ಮನೆ ಪರ್ಪಸ್ಗೆ ಆರಾಮಾಗಿ ಅಡುಗೆ ತಯಾರು ಮಾಡ್ಕೋಬೋದು. ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂದರೆ ನೋಡಿ ಇದು ಸರ್, ಈಗ ನೋಡಿ ನೀರು ಈ ರೇಂಜಲ್ಲಿ ಕುದೀತಾ ಇದೆ ಅಲ್ವಾ, ನೀವು ನೋಡ್ಕೋಬೋದು ಪಾತ್ರೆ ಎಲ್ಲಾದರೂ ಏನಾದರೂ ಕಪ್ಪಾಗಿದೆಯೇನೋ ಅಂತ. ಕಂಪ್ಲೀಟ್ಲಿ ವೈಟಾಗಿ ಇದೆ ಆಯಿತಾ. ಮತ್ತು ಇದರಲ್ಲಿ ಏನು ಅಂದರೆ ಈಗ ನಿಮಗೆ ಇಲ್ಲಿ ಹೀಟು ಕಾಣಿಸ್ತಾ ಇಲ್ಲ ಸರ್, ಕಂಪ್ಲೀಟ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ. ಒಂದ್ಸಲ ಲೈಟ್ ಆಫ್ ಮಾಡಿ ತೋರಿಸ್ತೀವಿ ಯಾವ ರೇಂಜಲ್ಲಿ ಹೀಟ್ ಜನರೇಟ್ ಆಗ್ತಾ ಇದೆ ಅಂತ. ಲೈಟ್ ಆಫ್ ಮಾಡಿ ನೋಡಿ, 2 ಕಟ್ಟಿಗೆ ಪೀಸ್ ಮಾತ್ರ ಇದೆ ಒಳಗಡೆ. ಇದಕ್ಕೇನೆ ಯಾವ ರೇಂಜಲ್ಲಿ ಜನರೇಟ್ ಆಗ್ತಾ ಇದೆ ಅಂತ. ನಾವೇನಂದರೆ ಈಗ ನೋಡ್ಕೊಳ್ಳಿ, ಇನ್ನೂ ನಿಮಗೆ ಹೆವಿ ಫ್ಲೇಮ್ ಬೇಕು ಅಂದರೆ ಈ ಥರ ಪೀಸ್ ಹಾಕ್ತೀವಿ. ಇದು ಬಂದು 2ನೇ ಮಾಡೆಲ್ಲು, ಸೆಮಿ ಕಮರ್ಷಿಯಲ್ ಅಂತ. ಅಂದರೆ ಹೋಟೆಲ್ ಪರ್ಪಸ್ಗೆ ಆಗೋ ಅಂಥದ್ದು. ಅಕಸ್ಮಾತ್ ನಮ್ಮ ಮನೆಗಳಲ್ಲಿ ನೀರು ಕುದಿಸ್ಕೋಬೇಕು, ಏನಾದರೂ ದೊಡ್ಡದಾಗಿ ಏನಾದರೂ ಫಂಕ್ಷನ್ ಪಾರ್ಟಿಗಳಿಗೆ ಮಾಡ್ಕೋಬೇಕು ಅಂದರೆ
ಮನೆಗೂ ಆಗುತ್ತೆ, ಹೋಟೆಲ್ಗೂ ಆಗುತ್ತೆ. ನೋಡ್ಬೋದು ನೀವು ನೀರು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ. ಇದು ಕಂಪ್ಲೀಟ್ಲಿ ಎಲ್ಲ ಹಬೆ ಸರ್, ಇದು ಹೊಗೆ ಅಲ್ಲ. ನಮಗೇನಂದರೆ ನಿಮಗೆ ಇದರಲ್ಲಿ ಕಟ್ಟಿಗೆ ಹಾಕ್ಲಿಕ್ಕೆ ಕೂಡ ಸಿಂಪಲ್ಲು. ನಾವು ಸಿಂಪಲ್ಲಾಗಿ ಈ ಥರ ಹಿಂದಕ್ಕೆ ಎಳ್ಕೊಂಡು ಕಟ್ಟಿಗೆ ಹಾಕಿ ಮುಂದಕ್ಕೆ ತೊಳೋದು ಅಷ್ಟೇ. ಸಿಂಪಲ್ ಆಪ್ರೇಟ್ ಇರುತ್ತೆ ಇದು. ಇದನ್ನು ನಿಮ್ಗೇನಾದರೆ ಫ್ಲೇಮ್ ಇದೆಯೋ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಕಾಣಿಸೋದಿಲ್ಲ, ಕರೆಂಟ್ ಆಫ್ ಆಗಬೇಕು ಸರ್, ಇಲ್ಲಾಂದರೆ ಕತ್ಲಲ್ಲಿ ತೋರಿಸ್ಬೇಕಿದು. ಏಕೆಂದರೆ ಇದು ಕಂಪ್ಲೀಟ್ಲಿ ಗ್ಯಾಸ್ ಜನರೇಟೆಡ್ ಫ್ಲೇಮ್ ಅಂತೀವಿ. ಅಂದರೆ ಕಟ್ಟಿಗೆಯಿಂದ ಬರೋಂಥ ಫ್ಲೇಮನ್ನು ಗ್ಯಾಸ್ನ ಫ್ಲೇಮ್ಗೆ ಕನ್ವರ್ಟ್ ಮಾಡೋದೇ ವುಡ್ ಗ್ಯಾಸ್ ಸೂಪರ್ ಸ್ಟವ್ ಅಂತ. ಇದು ಆ ಕಾನ್ಸೆಪ್ಟಲ್ಲಿ ರೆಡಿಯಾಗಿ ಅಂತ ಒಲೆ ಸರ್ ಇದು. ನಿಮ್ಗೇನಾದರೂ ಫ್ಲೇಮ್ ಕಾಣಿಸ್ತಾ ಇದೆಯೋ, ಇದು ನಮಗೆ ಡೇ ಲೈಟಲ್ಲಿ ಕಾಣಿಸೋದಿಲ್ಲ, ತುಂಬ ಹೀಟ್ ಜನರೇಟ್ ಆಗ್ತಾ ಇದೆ. ನೀವು ನೀರು ಈ ರೇಂಜಲ್ಲಿ ಕುದೀತಾ ಇದೆ ಅಂದರೆ ಅರ್ಥ ಮಾಡ್ಕೋಬೇಕು. ಇದನ್ನು ಒಂದ್ಸಲ ನಾವು ಲೈಟ್ ಆಫ್ ಮಾಡಿ ತೋರಿಸ್ಕೊಡ್ತೀವಿ ಯಾವ ರೇಂಜಲ್ಲಿ ಕುದಿಯುತ್ತಂತ. ಯಾವ ರೇಂಜ್ನಾಗ ಫ್ಲೇಮ್ ಜನರೇಟ್ ಆಗ್ತಾ ಇದೆ ಅಂತ ನೋಡಿದ್ರಲ್ವಾ. ಇದೇನಂದರೆ ನಮಗೆ ಲೈಟಿಂಗಲ್ಲಿ ಕಾಣಿಸೋದೇ ಇಲ್ಲ, ಆ್ಯಕ್ಚುಲಿ ಕಂಪ್ಲೀಟ್ಲಿ ಬ್ಲೂ ಫ್ಲೇಮಲ್ಲಿ ಇರೋವಂಥದ್ದು. ಅದರಲ್ಲಿ ಹಾಕಿರೋದು ನೋಡಿ, 1 kg ಕಟ್ಟಿಗೆ ಹಾಕಿದ್ದೀನಿ ಅಷ್ಟೇ, ನಿಯರ್ ಬೈ 3/4 ಗಂಟೆ ಉರಿಯುತ್ತೆ ಸರ್ ಇದು. ನಮಗೆ ಸ್ಟಾರ್ಟಿಂಗಲ್ಲಿ 1 kg ಕಟ್ಟಿಗೆ 3/4 ಗಂಟೆ ತಗೊಳುತ್ತೆ. ನೆಕ್ಸ್ಟ್ ಅವರ್ಸ್ ಬರ್ತಾವೋ ಅಂದರೆ ಈಗ 1 ಅವರ್ ಆದ ನಂತರ ಅರ್ಧ kg 1 ಗಂಟೆ ಹೊತ್ತು ಉರಿಯುತ್ತೆ. ಈ ರೇಂಜಿನ ಹೀಟ್ ಜನರೇಷನ್ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ನಿಮಗೆ ನೀರು ಕೂಡ ಯಾವ ರೇಂಜಲ್ಲಿ ಹಬೆ ಬರ್ತಾ ಇದೆ ನೋಡ್ಬೋದು ನೀವು. ಇದರಲ್ಲಿ ಬಿಸಿ ಮಾಡಿರೋಂಥ ನೀರೇನೆ ಸರ್ ಇದು. ಈ ಥರ ಇದು ಓನ್ಲಿ ಸೆಮಿ ಕಮರ್ಷಿಯಲ್ ಮಾಡಲ್ ಮಾತ್ರ. ಇದಕ್ಕೆ ಮೇಲೆ ಹೋಗ್ತಾ ಇನ್ನೂ ಟಾಪ್ ಮಾಡಲ್ಸ್ ತುಂಬಾ ಇದಾವೆ ನಮ್ಮ ಕಡೆ. ಅದೇನಂದರೆ ನೀವು ಯಾವುದೇ ಕಮರ್ಷಿಯಲ್ ರೇಂಜ್ ಇರ್ಬೋದು. ಏನು ಅಂದರೆ ನಿಮ್ಮ ಚಿಕ್ಕ ಹೋಟೆಲಿಂದ ಹಿಡಿದು 1,000 ಜನಕ್ಕೆ ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡ್ತೀರಾ, ಇಲ್ಲ ದೊಡ್ಡ ಜ್ಯೂಸ್ ಫ್ಯಾಕ್ಟ್ರಿಗಳಾಗ್ಬೋದು, 2-3 ಸಾವಿರ ಲೀಟರ್ಗಳ ನೀರನ್ನು ಕುದಿಸಬೇಕು, ಎಲ್ಲರಿಗೂ ಸಪೋರ್ಟ್ ಆಗೋಂಥ ಎಲ್ಲ ಮಾಡಲ್ಸ್ ನಮ್ಮ ಕಡೆ ಅವೈಲೇಬಿಲಿಟಿ ಇದೆ. ನಮ್ಮ ವಿಡಿಯೋಸನ್ನು ಕಂಪ್ಲೀಟಾಗಿ ನೋಡಿ, ಇಲ್ಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ, ನಿಮಗೆ ನಮ್ಮ ಎಲ್ಲ ವಿಡಿಯೋಸು ನಿಮಗೆ ಬರ್ತಾವೆ ಸರ್ ವಾಟ್ಸಪ್ ಮುಖಾಂತರ. ಇಷ್ಟು ಕಟ್ಟಿಗೆಯಲ್ಲಿ ನಮ್ಮ ಒಲೆಯನ್ನು 3 ಗಂಟೆ ಹೊತ್ತು ಉರಿಸ್ಬೋದು ಸರ್. ನಮ್ಮ ಹತ್ರ 2,800 ರೂಪಾಯಿಂದ ಹಿಡಿದು 40,000 ರೂಪಾಯಿವರೆಗೂ ಮಾಡಲ್ಸ್ ಇದೆ. ಅಂದರೆ ಒಂದು ಚಿಕ್ಕ ಮನೆಯಿಂದ ಹಿಡಿದು ಟೋಟಲ್ ಕಂಪ್ಲೀಟಾಗಿ ದೊಡ್ಡ ಸೆಟಪ್, ಅಂದರೆ ನಿಮಗೆ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಲ್ಲಿ ಏನಾದ್ರು ಜ್ಯೂಸ್ ತಯಾರು ಮಾಡಬೇಕು, ಇಲ್ಲ ನೀರನ್ನು ಒಂದು 2,000-3,000 ಲೀಟರ್ಗಳ ನೀರನ್ನು ಬಿಸಿ ಮಾಡಬೇಕು ಅಂತ ಎಲ್ಲ ಮಾಡೆಲ್ಸು ನಮ್ಮ ಕಡೆ ಅವೈಲೇಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಸ್ಪೆಷಲಾಗಿ ಕಸ್ಟಮೈಸೇಷನ್ ಮಾಡಿಕೊಡ್ಬೇಕಾ, ನಾವು ಮಾಡಿಕೊಡ್ತೀವಿ. ನಿಮ್ಮ ಹತ್ರ ಆಲ್ರೆಡಿ ಏನಾದರೂ ಬೇರೆ ಒಲೆ ಇದೆ, ಅದಕ್ಕೆ ಏನಾದರೂ ಡಿಫ್ರೆಂಟ್ ಡಿಸೈನಾಗಿ ನಾವು ನಿಮಗೆ ಸೌದೆ ಒಲೆಯನ್ನು ಡಿಸೈನ್ ಮಾಡಿಕೊಡ್ಬೇಕು ಅಂದರೆ ನಾವು ಮಾಡಿಕೊಡ್ತೀವಿ. ನೀವು ನಮಗೆ ಸಂಪರ್ಕಿಸ್ಬೋದು. ನೀವು ನಮಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕೊಡೋದ್ರ ಮುಖಾಂತರ ನಿಮಗೆ ಕಂಪ್ಲೀಟ್ ಡೀಟೇಲ್ ವಾಟ್ಸಪ್ಗೆ ಬರುತ್ತೆ ಸರ್, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು.